ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಊಟ ಮಾಡಿ ಎಷ್ಟು ದಿನ ಆಗೋಯ್ತು, ಬರೀ ನೆನ್ಪಾಗೆ ಉಳ್ಕೊಂಡ್ಬಿಟ್ಟಿದೆ. ಈಗ ಮತ್ತೆ ಅದನ್ನ ಯೋಚಿಸಿ ಟೆನ್ಷನ್ ತಗೋಬೇಡ, ಮೊದಲು ಊಟ ಮಾಡು. ಎಲ್ಲಿ ಶಾಂಭವಿ ಕನ್ಸ್ಟ್ರಕ್ಷನ್ಸ್ ನ ಕ್ಲೋಸ್ ಮಾಡಿದ್ದಾರೆ. ಶಾಂಭವಿ ಟ್ರಾನ್ಸ್ಪೋರ್ಟ್ ಕಂಪನಿನ ಯಾರಿಗೋ ಲೀಸ್ ಕೊಟ್ಬಿಟ್ಟಿದ್ದಾರೆ. ಸ್ಕೂಲ್ ಫೀಸ್ ನ ಜಾಸ್ತಿ ಮಾಡಿ ಶಾಂಭವಿ ಎಜುಕೇಶನಲ್ ಟ್ರಸ್ಟ್ ಹೆಸರನ್ನೇ ಹಾಳು ಮಾಡಿದ್ದಾರೆ. 3,500 ಜನ ಮಕ್ಕಳು ಓದ್ತಿದ್ರು, ಈಗ ನೋಡಿದ್ರೆ ಬರೀ 350 ಜನ ಇದಾರಲ್ಲ. ನಮ್ ತಾತ ಅಪ್ಪ ಎಲ್ಲರೂ ಕಷ್ಟಪಟ್ಟು ಬೆಳೆಸಿದ ಈ ಸಂಸ್ಥೆನ ಹಾಳು ಮಾಡ್ತಿದಾರಲ್ಲ. ಶಾಂಭವಿ, ಹೇಗಿದ್ಯಾ ಅಮ್ಮ? ಮಗಳೇ, ಹತ್ರ ಬರ್ಬೇಡ ಅಮ್ಮ. ನಿನ್ಗೆ ಗೊತ್ತಲ್ವಾ ನೀನ್ ನನ್ನನ್ನ ಮುಟ್ಟೋದಕ್ಕಾಗಲ್ಲ ಅಂತ. ಎಂತ ಜೀವನ ಮಗಳೇ, ತುಂಬಾ ನೋವಾಗ್ತಿದೆ ಕಂದ. ನಾನು ಯಾರ ತಂಟೆಗೂ ಹೋಗಲ್ಲ. ಮನ್ಸರೆ ಯಾರಿಗೂ ತೊಂದರೆನೂ ಕೊಟ್ಟಿಲ್ಲ. ಆದ್ರೆ ನಾನು ಅನುಭವಿಸ್ತಿರೋ ನೋವು ನನ್ನ ಶತ್ರುಗಳಿಗೂ ಬೇಡ. ಹೇಗಿದ್ಯಾ ಅಂತ ಕೇಳ್ದೆ ಅಲ್ವಾ? ಖಂಡಿತವಾಗ್ಲೂ ಚೆನ್ನಾಗಿಲ್ಲ ಮಗಳೇ. ಗೊತ್ತಾಯ್ತು ಅಮ್ಮ, ಎಲ್ಲ ರಾವಣ್ ಮಾಡಿರೋ ಕೆಲ್ಸ. ಆದಿ ಚಿಕ್ಕಪ್ಪ ಮಂತ್ರವಾದಿ ಹತ್ರ ಪೂಜೆ ಮಾಡಿಸಿ ನನ್ನನ್ನ ಶಾಂಭವಿ ದೇವಿನ ದಿಗ್ಬಂಧನ ಮಾಡಿಸಿದ್ರು. ನನ್ನನ್ನ ಒಂದು ಗಾಜಿನ ಬಾಟ್ಲಲ್ಲಿ ಕೂಡಾಕಿದ್ರು. ನಿನ್ನನ್ನು ಕಿಡ್ನಾಪ್ ಮಾಡಿ ನಿನ್ನನ್ನು ಕೂಡ ಕೂಡಾಕಿದ್ರು. ನಿಂತರ ಇರೋರ್ನ ಇಟ್ಕೊಂಡು ಇಷ್ಟೆಲ್ಲ ಅನಾಹುತ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ನಾನಿಲ್ಲಿ ಎಷ್ಟೋ ಸಲ ಬೇಡ್ಕೊಂಡೆ ಮಗಳೇ. ಆದ್ರೂ ಶಾಂಭವಿ ದೇವಿ ನನ್ನ ಸಹಾಯಕ್ಕೆ ಬರಲೇ ಇಲ್ಲ. ಕೊನೆಗೆ ಭೈರವಿ ಉಗ್ರ ನರಸಿಂಹ ಪೂಜೆ ಮಾಡಿದ್ಮೇಲೆ ನಿನಗೂ ಶಾಂಭವಿ ದೇವಿಗೂ ಬಿಡುಗಡೆ ಸಿಕ್ಕಿರೋದು. ಹೌದು ಅಮ್ಮ, ಆ ರಾವಣ್ಣ ಹೀಗೆ ಬಿಡಬಾರ್ದಮ್ಮ, ವೀರ್ ಸಮೇತ ಕಿತ್ತಾಕ್ಬೇಕು. ಇಲ್ಲ ಮಗಳೇ, ಈ ಸಲಿ ಮಾತ್ರ ಬಿಡಲ್ಲ. ಇಷ್ಟು ಸಲ ಅವನು ಹೊಡೆಯೋ ಏಟಿಗೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ. ಅದೇ ಅವನಿಗೆ ತಿರುಗಿಸಿ ವಾಪಸ್ ಹೊಡಿತಿರ್ಲಿಲ್ಲ. ಯಾಕಂದ್ರೆ ನಾನು ಬೇರೆ ಕೆಲ್ಸದಲ್ಲಿ ಇರ್ತಿದ್ದೆ. ಆದ್ರೆ ನಾನು ಸುಮ್ಮನಿದ್ದಷ್ಟು ಅವನು ತೊಂದರೆ ಕೊಡೋದನ್ನ ಜಾಸ್ತಿ ಮಾಡ್ತಾನೆ ಹೋದ. ಅದಕ್ಕೆ ಈ ಸಲಿ ನಾನು ಹೊಡೆಯೋ ಏಟಿಗೆ ಈ ಜನ್ಮದಲ್ಲಿ ಅವನು ಮತ್ತೆ ವಾಪಸ್ ಎದ್ಬರಕ್ಕಾಗಲ್ಲ. ಧೈರ್ಯವಾಗಿರಮ್ಮ, ನಾನು ಭೈರವಿ ಎಲ್ಲರೂ ನಿನ್ ಜೊತೆ ಇರ್ತೀವಿ. ಎಲ್ಲದಕ್ಕಿಂತ ಮೇಲೆ
ಶಾಂಭವಿ ದೇವಿ ನಿನ್ ಜೊತೆ ಇರ್ತಾಳೆ. ಅದಕ್ಕೆ ಮಗಳೇ, ನಾನು ಬದಲಾಯಿಸ್ಕೊಂಡಿದ್ದೀನಿ. ಇಷ್ಟು ದಿವಸ ಧರ್ಮರಾಯನ ಫಾಲೋ ಮಾಡ್ತಿದ್ದಿದ್ ನಾನು, ಅದೇ ಈಗಿಂದ ಶ್ರೀಕೃಷ್ಣನ ಫಾಲೋ ಮಾಡ್ತೀನಿ. ಧರ್ಮನ ಗೆಲ್ಲಿಸ್ಬೇಕು ಅಂತ ಅಂದ್ರೆ ದುಷ್ಟರನ್ನ ಸಾಯಿಸ್ಲೇಬೇಕು. ಅವ್ರನ್ನ ಮಟ್ಟ ಹಾಕ್ಬೇಕು ಅಂತಂದ್ರೆ ಆ ದುಷ್ಟರ ತರನೇ ನಾನು ಯೋಚನೆ ಮಾಡ್ಬೇಕು. ಧರ್ಮನ ಉಳ್ಸೋದಕ್ಕೆ ಸುಳ್ಳು ಹೇಳೋದು ತಪ್ಪಲ್ಲ ಅಂತ ಅರ್ಥ ಆಗಿದೆ. ಬೆನ್ನೆಗ್ ಚೂರಿ ಹಾಕಿದ್ರೂ ಪರವಾಗಿಲ್ಲ, ಗೆಲ್ಲೋ ಉದ್ದೇಶ ಮಾತ್ರ ಇರಬೇಕು ಅಂತ ಬದುಕು ನನಗೆ ಪಾಠ ಕಲಿಸಿದೆ. ನಾವು ಹಾಗೆ ಮಾಡ್ಬೇಕು. ಮೊದ್ಲೆಲ್ಲ ಕೆಟ್ಟೋರ್ಗೆ ಶತ್ರುಗಳು ಜಾಸ್ತಿ ಇರ್ತಿದ್ರು, ಆದ್ರೆ ಈಗ ಕೆಟ್ಟೋರ್ಗೆ ಗೆಳೆಯರು ಜಾಸ್ತಿ, ಒಳ್ಳೆಯವ್ರಿಗೆ ಶತ್ರುಗಳು ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಆ ರಾವಣನ ಸಂಹಾರ ಮಾಡೋವರೆಗೂ ಅವನ್ ದಾರಿನೇ ಹಿಡಿದು ಅವನಿಗೆ ಒಂದು ಅಂತ್ಯ ಕಾಣಿಸ್ತೀನಿ. ಇದು ಇಲ್ಲಿಗೆ ಮುಗಿಯಲ್ಲ ಅಮ್ಮ. ಈ ಪ್ರಪಂಚದ ತುಂಬಾ ರಾವಣ ಮತ್ತೆ ಆದಿ ಚಿಕ್ಕಪ್ಪನ ತರದವರೇ ತುಂಬಿಕೊಂಡಿದಾರಮ್ಮ. ಕೊನೆವರೆಗೂ ಹೋರಾಡ್ತಾನೆ ಇರ್ಬೇಕು. ಶಾಂಭವಿ ದೇವಿನೇ ದಿಗ್ಬಂಧನ ಮಾಡಿದ್ದಾರೆ ಅಂದ್ರೆ ನಾವೆಲ್ಲ ಯಾವ ಲೆಕ್ಕ? ಭೈರವಿಗೆ ಎಲ್ಲರಿಗೂ ಪ್ರೀತಿ ಕೊಡು ಅಂತ ಹೇಳಿ ಜೊತೆಗೆ ಯುದ್ಧ ಮಾಡೋದು ಹೇಳ್ಕೊಡಮ್ಮ. ಅವಳು ನಂತರ ಅಲ್ಲ ಮಗಳೇ, ಒಳ್ಳೆಯವ್ರಿಗಷ್ಟೇ ಅವಳು ಒಳ್ಳೆಯವಳು. ಅವಳು ಮುಂದೆ ಯಾರಾದ್ರೂ ಕೈ ಎತ್ತಿದ್ರೆ ಇವಳು ಕೈ ಎತ್ತಲ್ಲ, ಆ ಕೈ ಎತ್ತದವ್ರ ಕೈನೇ ಮುರಿದು ಹಾಕ್ಬಿಡ್ತಾಳೆ. ಇಲ್ಲಿ ಕಲಿಬೇಕಾಗಿರೋದು ನಾನು. ನಮ್ಮಪ್ಪ ಮತ್ತೆ ಅಣ್ಣನ ಕಾಲದಲ್ಲಿ ಜನ ಇಷ್ಟು ಸ್ವಾರ್ಥಿಗಳಾಗಿರ್ಲಿಲ್ಲ. ಹಾಗಾಗಿ ಅವರುಗಳ ವ್ಯವಹಾರ ಮಾಡೋದಕ್ಕೆ ಬರೀ ಪ್ರೀತಿ ಸಾಕಾಗಿತ್ತು. ಈ ಕಾಲ ಹಾಗಿಲ್ಲ. ನಾನು ಈಗಿರೋ ತರ ಇದ್ದಿದ್ರೆ ನಿನ್ನನ್ನ ಕಳ್ಕೊತಾ ಇರ್ಲಿಲ್ಲ. ನೀನನ್ನ ಕಳ್ಕೊಂಡಿದ್ಯಾ ಅಂತ ಯಾಕೆ ಅನ್ಕೋತಿಯಮ್ಮ? ನನ್ ಮತ್ತೆ ನಿನಗ್ ಸಿಗ್ತೀನಿ, ಅದೇ ವಿಧಿ. ಅದಕ್ಕೆ ನೀನು ಒಂದು ದೊಡ್ಡ ಬೆಲೆ ಕಟ್ಬೇಕಾಗತ್ತೆ. ಶಾಂಭವಿ, ನಿನ್ನನ್ನ ಪಡ್ಕೊಳ್ಳೋದಕ್ಕೆ ನಾನೇನ್ ಬೇಕಾದ್ರೂ ಕಳ್ಕೊತೀನಿ. ಸರಿ ಅಮ್ಮ, ನಾನಿನ್ ಬರ್ತೀನಿ. ಶಾಂಭವಿ, ಶಾಂಭವಿ.